ಫಿಟ್ಟಿಂಗ್ ಮಾಡಿಸ್ತಿದ್ದೀನಿ. ಒಂದು ವೀಲು ಚಾರ್ಸಿಂದ ಬೋಲ್ಟ್ ಟು ಬೋಲ್ಟ್ ಫಿಟ್ಟಿಂಗ್ ಆಗ್ತಿದೆ ನೋಡ್ಬೋದು. ನಮಸ್ಕಾರ ಚಿಕ್ಕಮಂಗ್ಳೂರು, ನಾನು ನಿಮ್ಮ MD ಮೋಟಾರ್ಸ್. ನಾನು ವಿಡಿಯೋ ಮಾಡೋ ಉದ್ದೇಶ, ನನ್ನ ಸ್ಪೆಂಡ್ ಫುಲ್ ಮಾಡಿಫಿಕೇಶನ್ ಆಗಿದೆ. ಇದು ಸ್ಪೆಂಡ್ ಅಂತ ಹೇಳಿದ್ರೆ ಸಾಕಿಲ್ಲ, ಬ್ಲೂ ಮಾನ್ಸ್ಟರ್ ಅನ್ಬೋದು. ನನ್ನ ಬ್ಲೂ ಮಾನ್ಸ್ಟರ್ ರೆಡಿ ಆಗಿದೆ. ಶೇಪ್ ಮಾತ್ರ RX Z ಆಗಿ ಕಾಣ್ತಿದೆ. ಏನೇನು ಹಾಕಿದ್ದೀನಿ ಹೇಳ್ತೀನಿ ಬನ್ನಿ. ನಾನು RX Z ಇಂಜಿನ್ ಗಾಡಿ ತುಂಬ ಸೆಕ್ಸಿ ಕಾಣ್ತಿದೆ ಗಾಡಿಗೆ. ಆಮೇಲೆ RX Z ಇಂದ ಇದನ್ನು ಕೂಡ ಕ್ರಾಸ್ ಗಾರ್ಡ್. ಆಮೇಲೆ ಗಾಡಿ ಹಿಂದೆ ಹೈಟ್ ಮಾಡೋಣ ಫಿನಿಕ್ಸ್ ಇಂದು ಶಾಕ್ ಅಬ್ಸರ್ವ್ ಹಾಕ್ಸಿದ್ದೀನಿ. ಆಮೇಲೆ ಈ ಇಂಡಿಕೇಟರ್ ಕೂಡ RX Z ಇಂದೆ. ಹೆಡ್ಲೈಟ್ ಅಂತೂ ಭಯಂಕರ ಫೋಕಸ್ ಇದೆ. ರಾತ್ರಿ ಕಾರಲ್ಲಿ LED ಬರಂಗ್ ಬರುತ್ತೆ. ಗಾಡಿ ಸಖತ್ತಾಗಿ ಹೈಟ್ ಆಗಿದೆ. ಸ್ಟ್ಯಾಂಡ್ ಕೂಡ ನಾನು ಪಲ್ಸರಿಂದ ಹಾಕಿರೋದು. ಸ್ಪ್ಲೆಂಡರ್ ಸ್ಟ್ಯಾಂಡ್ ಆಗಲ್ಲ, ತುಂಬಾ ಹೈಟ್ ಆಗಿದೆ. ಗಾಡಿ ಮಾತ್ರ ಕೂರುವಾಗ ಇಂಪಲ್ಸಲ್ಲಿ ಕೂರಂಗ್ ಆಗುತ್ತೆ. ಗುಂಡಿ ಗೊತ್ತೇ ಆಗಲ್ಲ. ಶಾಕ್ಸ್ ಭಯಂಕರ ಸಖತ್ತಾಗಿದೆ ಹೈಟ್ ಮಾಡೋದ್ರಿಂದ. ಖರ್ಚು ಮಾಡ್ಕೊಂಡಿರೋದೇ ಮೈಲೇಜ್ ಇಂದ. ಮೈಲೇಜ್ ಬಗ್ಗೆ ಮಾತಾಡೋಂಗಿಲ್ಲ. 60 ಕೊಡ್ತಿದ್ದೆ ಆರಾಮಾಗಿ ಡೌನಲ್ಲಿ ನನಗೆ. ಟೋಟಲ್ ಆಗಿ ಒಂದು 15,000 ಫ್ಲಿಪ್ಕಾರ್ಟಲ್ಲೇ ಸ್ಪೇರ್ ತಂದಿದ್ದೆ ನಾನು. ಆಮೇಲೆ ಇಲ್ಲಿ ಶಾಕ್ ಅಬ್ಸರ್ವ್, ಸಣ್ಣ ಪುಟ್ಟ ಬೋಲ್ಟ್ಗಳು ಎಲ್ಲ ಹೊಸದೇ. ಇದು ಪೂರ್ತಿ ಗಾಡಿಯಲ್ಲಿ ಏನು ಹಳೇದಿಲ್ಲ, ಅವ್ರಿಗೆ ಇಂಜಿನ್ ಬಿಟ್ಟು ಇವಾಗ ಇದೆಲ್ಲ ಹೊಸದೇ ಹಾಕ್ಸಿದ್ದೀನಿ. ಅದೊಂದು 15,000 ಸ್ಪೇರ್ ಆಗಿದೆ. 40,000 ಬಿದ್ದಿದೆ ಅನ್ನೋದ್ರಿಂದ ಗಾಡಿ ಅದೇ 40,000ದಿಂದ ಜಾಸ್ತಿ ಫೀಲಿಂಗ್ ಕೊಡ್ತಿದೆ ಗಾಡಿ ಓಡ್ಸಕ್ ಮಾತ್ರ ತುಂಬಾ ಸಖತ್ತಾಗಿ. ಮೈಲೇಜ್ ಇರೋದ್ರಿಂದ ಗಾಡಿ ಖರ್ಚು ಮಾಡಿದ್ರೆ ಲಾಸ್ ಅನಿಸ್ತಿಲ್ಲ ನನಗೆ. ಸ್ಪ್ಲೆಂಡರ್ ರೆಡಿ ಮಾಡೋರು ಆರಾಮಾಗಿ ಈ ತರ ರೆಡಿ ಮಾಡ್ಕೊಂಡು ಇಟ್ಕೋಬಹುದು. ತುಂಬಾ ಜನ ನನಗೆ ಹೇಳಿದ್ರು ಪೋಕ್ಸಲ್ಲಿ ಚೆನ್ನಾಗಿ ಕಾಣೋದು ಗಾಡಿ ಅಂತ. ನಾವು ಆಗಿಂದ ಪೋಕ್ಸಲ್ಲಿ ಓಡಿಸ್ಕೊಂಡಿರೋದ ಬೇಡ ಅಂತ ಮ್ಯಾಗ್ವಿಲ್ ಹಾಕ್ಸಿರೋದು. ನಾನು ಸ್ಟಾಕಲ್ಲೇ ಸ್ವಲ್ಪ ಹೈಟ್ ಮಾಡ್ಕೊಂಡು ತುಂಬಾ ಕ್ಲೀನ್ ಆಗಿ ರೆಡಿ ಮಾಡಿಸ್ಕೊಂಡಿದ್ದೀನಿ. ಬೋಲ್ಟ್ ಟು ಬೋಲ್ಟ್ ರೆಡಿ ಆಗಿದೆ. ಹೋಗ್ತಿದ್ರೆ ಮಕ್ಕಳೆಲ್ಲ RX Z ಅಂತಿದ್ದಾರೆ ಗಾಡಿಗೆ. ಡಿಸ್ಕ್ ಬ್ರೇಕ್ ತುಂಬಾನೇ ಸ್ಮೂತ್ ಆಗಿ ವರ್ಕ್ ಆಗ್ತಿದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ರೆಡಿ ಆಗಿದೆ. ಬನ್ನಿ ಗಾಡಿ ಓಡಿಸಿ ತೋರಿಸ್ತೀನಿ. ನಾನು ಓಡಿಸಲ್ಲ, ನಾನು ಓಡಿಸಿದ್ರೆ ನನ್ನ ಗಾಡಿ ನಾನೇ ಓಡಿಸಿ ಕೊಚ್ಕೊಂಡಂಗೆ ಆಗುತ್ತೆ. ನನ್ನ ಫ್ರೆಂಡಿಗೆ ಹೇಳ್ತೀನಿ ಓಡ್ಸಕ್ಕೆ, ಅವನ ಹತ್ರ ರಿವ್ಯೂ ತಗೊಳ್ಳೋಣ. ಅವ್ನು ಹೇಳ್ತಾನೆ ಏನೇನಾಗಿದೆ ಅಂತ ಹೇಳ್ತಾನೆ, ಏನು ಆಗ್ಬೇಕಿತ್ತು ಅಂತ ಅದನ್ನು ಹೇಳ್ತಾನೆ ನಮ್ಮ ಫ್ರೆಂಡು. ಬನ್ನಿ ರೈಡ್ ತೆಗಿತೀನಿ ಹೊರಗೆ. ಈಗ ಗಾಡಿ ರೈಡಿಗೆ ಗಾಡಿ ತೆಗಿತಿದ್ದಾರೆ ಹೊರಗೆ. ಇದೆ ನಮ್ಮ ಬ್ಲೂ ಹಂಕ್ ಇದನ್ನ ಸ್ಪ್ಲೆಂಡರ್ ಅಂತಾನೆ ಹೇಳಕ್ಕಾಗಲ್ಲ. ಆ ತರ ರೆಡಿ ಮಾಡಿದ್ದಾರೆ. ಯಾವುದೋ ಒಳ್ಳೆ ಹೈ ಟಾರ್ಕ್ ಬೈಕ್ ತರ ಕಾಣಿಸ್ತಾ ಇದೆ. ಮಾತ್ರ ಓಡಿಸಕ್ಕೂ ಅಷ್ಟೇ ಮಜಾ ಇದೆ ಗಾಡಿ. क्या था ये गाड़ी करीबो पूरी केरला की बंड बना था ना गाड़ी है, कोई ना गाड़ी है स्प्लेंडर है। क्या ये पूरी एकदम पूरी मॉडिफाई करके केरला का बंड बना था ना साहब. ಯಾವ್ದಾನ ಬೈಕ್ ಇದು ಬ್ರೋ? ಸ್ಪ್ಲೆಂಡರ್ RX Z ತರ ಇದೆ. ಮಾತ್ರ ಓಡಿಸ್ತೀರಾ? ಸೂಪರ್ ಇದೆ ಗಾಡಿ. ಬಿಡಿ ಕೊಡೋಣ ನಿಮಗೆ ಓಡಿಸಕ್ಕೆ. ಚೆನ್ನಾಗಿದೆ ಗಾಡಿ, ಸೂಪರ್ ಇದೆ ಬಿಡಿ.